ಗುರುಜಿಯವರೇ, ವಿರಾಮಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ ಅಸುರ ಶಕ್ತಿಯನ್ನು ತಂದರು ಅಂತ. ಅಂದರೆ ಮಣ್ಣಿನ ಒಂದು ಕಣಕಣದಲ್ಲೂ ಅಸುರ ಶಕ್ತಿ ಇರುತ್ತೆ ಅಂತ. ನಾವು ಬಾಳಿ ಬದುಕಬೇಕಾದಂತಹ ಮನೆಯಲ್ಲಿ ಅಸುರ ಶಕ್ತಿ ಅನ್ನೋದು ಮನೆ ಮಾಡಿದ್ರೆ ಹೇಗೆ ತಂದರು ಈ ಒಂದು ಕಥೆನ? ಹೌದು, ಈ ಪುರಾಣದಲ್ಲಿ ಇಷ್ಟು ಕಥೆಯನ್ನು ತಂದು ಎಲ್ಲಿ ಅಸುರ ಶಕ್ತಿ ಅಂತ ಇರುತ್ತೋ ನೀವು ಆ ಮನೆಯನ್ನು ಪ್ರವೇಶ ಮಾಡಬೇಕಾದ್ರೆ ಅಲ್ಲೊಂದು ಸಂಸ್ಕಾರ ಅಂತ ಆಗಬೇಕು. ಯಾವ ಥರದ್ದು? ಈ ಕರ್ಮಾಂಗಗಳನ್ನು ಮಾಡ್ತಕ್ಕಂಥದ್ದು. ಯಾವ ಕರ್ಮಾಂಗದಲ್ಲಿ? ಆಗಮಶಾಸ್ತ್ರ ಅದಕ್ಕೆ ಹೇಳ್ತು. ವಾಸ್ತು ಶಾಂತಿಯನ್ನು ಮಾಡಬೇಕು, ಆ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡಬೇಕು. ಇಷ್ಟು ನೀವು ಏನು ಫೌಂಡೇಶನ್ ಅಂತ ಹಾಕ್ಕೊಂಡು ಮನೆ ಕಟ್ಟಿದ್ದೀರಿ ಆ ಸ್ಥಳದಲ್ಲಿ ಅಸುರಿ ಶಕ್ತಿ ಜಾಸ್ತಿಯಾಗಿ ನಿಮ್ಮನ್ನು ಕಾಡಬಾರ್ದು ಅನ್ನೋದಕ್ಕೆ ಹೀಗೆ ವಾಸ್ತು ಮಂಡಲವನ್ನು ಮಾಡಿಕೊಳ್ಬೇಕು. 45 ದೇವತೆಗಳನ್ನು ಆಹ್ವಾನ ಮಾಡಿ ಆ ದೇವತೆಗಳು ಈ ವಾಸ್ತು ಪುರುಷನ ಮೇಲೆ ಕುಳಿತುಕೊಂಡು ಅವರು ಅದನ್ನು ನಿಭಾಯಿಸಬೇಕು ಅನ್ನುವಂಥದ್ದು ಆಗಮಶಾಸ್ತ್ರ ಹೇಳ್ತಕ್ಕಂಥದ್ದು. ಹೇಗಂತಂದರೆ ಈಗ ನನಗೆ ಹೇಳಿದ್ನಲ್ಲ, ಈ ಚತುರಸ್ರಾಕೃತಿ ಸ್ಥಿತ ಅಂತಂದರೆ 4 ದಿಕ್ಕುಗಳಲ್ಲೂ ಇವನ ವಾಸ್ತುವಿನ ಪರಿಣಾಮ ಬೀರ್ತಾ ಇದೆ ಅಂತ ಅನ್ಬೇಕಾದ್ರೆ ಈ ಇಡೀ ಮಂಡಲವೊಂದಲ್ಲಿ ದೇವತೆಗಳು 45 ದೇವತೆಗಳನ್ನು ಇಟ್ಟು ಮಧ್ಯದಲ್ಲಿ ಬ್ರಹ್ಮನನ್ನು ಆಹ್ವಾನಿಸಿ ಆ ನಂತರ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ಪೂಜೆಯನ್ನು ಮಾಡೋದ್ರಿಂದ ದೇವತೆಗಳು ಆ ಮನೆಯಲ್ಲಿ ಇರ್ತಾರೆ. ಆ ಮನೆಯಲ್ಲಿ ದೇವತೆಗಳು ನೀವು ಏನೇ ನಡೀತಾ ಇದೆ ಶುಭ ಕಾರ್ಯಗಳಿಗೆ ಅಸ್ತು ಅಂತ ಹೇಳ್ತಾರೆ ಅನ್ನುವಂಥದ್ದನ್ನು ಒಂದು ಕಥೆಯಾಗಿ ಸಂಪ್ರದಾಯವಾಗಿ ತಂದರು. ಈ ಕಥೆ ಎಲ್ಲಿ ಉಪಯೋಗ? ನಾವು ಇದನ್ನು ಪೂರ್ತಿ ನಂಬಬೇಕು ಅಂತಂದರೆ ಯಾವುದಕ್ಕಾಗಿ ಅಂತಂದರೆ, ಈ ಕಥೆನ ಯಾಕೆ ತಂದರು ಅಂತಂದರೆ, ಈ ಮನೆಯಲ್ಲಿ ಅಸ್ತು ಅನ್ನುವಂಥ ದೇವತೆಗಳು ಏನಿರ್ತಾರೆ ಈ ವಾಸ್ತುವಿನ ಪ್ರಭಾವದಿಂದ ಅಸುರಿ ಶಕ್ತಿಯನ್ನು ಹಿಮ್ಮೆಟ್ಟಿಸಿ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗಲಿಕ್ಕೋಸ್ಕರವಾಗಿ ಅಸ್ತು ಅನ್ನುವಂಥದ್ದು ಹೇಳ್ತಾರೆ. ಯಾವತ್ತೂ ಮಂಗಳವೇ ನಿಮ್ಮ ಮನೆಯಲ್ಲಿ ಉಂಟಾಗಬೇಕು ಅನ್ನೋದರಿಂದ ಶಿವಂ ವಾಸ್ತು ಅಂತ ಬರೀತಾರೆ. ಎಲ್ಲ ಕಡೆನೂ ನೋಡಿ, ನೀವು ಮನೆಯ ಗೃಹ ಪ್ರವೇಶ ಆದಾಗ ಶಿವಂ ವಾಸ್ತು ಅಂತ ಅಂದರೆ ಶಿವನೇ ಶಿವ ಅಂತಂದರೆ ಮಂಗಳತ್ವ ಅಂತ, ಮಂಗಳತನ ಶುಭ ಅನ್ನುವಂಥದ್ದು. ಆ ಶುಭ ಈ ಮನೆಯಲ್ಲಿ ಆಗಬೇಕು. ಈ ಅಸ್ತು ಅನ್ನುವಂಥದ್ದು ನಡೀತಾ ಇರುತ್ತೆ. ದೇವತೆಗಳೆಲ್ಲರನ್ನೂ ನಾವು ಇಲ್ಲಿ ಆಹ್ವಾನಿಸಿದ್ದೀವಿ ಅಂತ ಯಾಕೆ ತಂದರು ಅಂದರೆ, ಆ ಮನೆಯಲ್ಲಿ ಕೆಟ್ಟ ಭಾಷೆಗಳನ್ನು ಮಾತಾಡ್ಕೊಳ್ಬಾರ್ದು, ಒಬ್ಬರನ್ನ ಶಪಿಸ್ಕೊಳ್ಬಾರ್ದು, ಇನ್ನೊಬ್ಬರನ್ನ ದ್ವೇಷಿಸಬಾರ್ದು, ನೀತಿ ನಿಯಮ ಧರ್ಮನಿಷ್ಠೆಯಿಂದ ಬದುಕಬೇಕು ಅನ್ನುವಂಥದ್ದನ್ನು ಪ್ರಾಚೀನರು ಈ ಕಥೆಗಳನ್ನು ಆಧರಿಸ್ಕೊಂಡು ಭಗವಂತನ ಹೆಸರಿನಲ್ಲಿ ಬಂಧಿಸಿಟ್ರು. ಈ ಕಾನೂನು ವ್ಯವಸ್ಥೆನಲ್ಲೆಲ್ಲ ಬಂಧಿಸಿದ್ರೆ ಇವತ್ತಿನ ಜನ ಕೇಳೋದಿಲ್ಲ. ಅಥವಾ ಹೀಗೇ ಇರಬೇಕು ಅಂತ ಹೇಳಿದ್ರೆ ನೀನೇನು ದೊಡ್ಡ ಜನನ ಅಂತ ಅಂದ್ಬಿಡ್ತಾರೆ. ಅಥವಾ ಯಾರೇ ಆಗಲಿ ಮಹರ್ಷಿಗಳು ಹೇಳಿದ್ರು ಮಹರ್ಷಿಗಳನ್ನೇ ಶೋಧನೆ ಮಾಡಲಿಕ್ಕೆ ಹೋಗ್ಬಿಡ್ತಾರೆ, ಅವರೇನು ಭಾರಿ ಸರಿ ಇದ್ದಾರಾ ಅಂತೇಳಿ. ಹಾಗಾಗಿ ಇದು ಯಾವುದೂ ರಗಳೆ ಬೇಡ, ಭಗವಂತನ ಹೆಸರಿನಲ್ಲೇ ಮಾಡಿಟ್ಟು ಹೆಸರನ್ನ ಅದರೊಳಗೂ ಹೆದರಿಸಿಡಬೇಕು. ಯಾವತ್ತೂ ನೋಡಿ, ಹೆದರಿಸಿದ್ರೆ ಮಾತ್ರ ಜನ ಬಹಳ ಬೆಲೆ ಕೊಡುವಂಥದ್ದು, ನಂಬತಕ್ಕಂಥದ್ದು ಸಹ. ಹಾಗಾಗಿ ಹೌದು ಹೌದು. ಹಾಗಾಗಿ ಹಿಂದಿನವ್ರು ಏನು ಮಾಡಿದ್ರು, ಈ ಅಸ್ತು ಅನ್ನುವಂಥದ್ದು ನಡೀತದೆ. ಸಾಮಾನ್ಯವಾಗಿ ಮನೆಯಲ್ಲಿ ಇವತ್ತಿಗೂ ಸಹ ವಾಗ್ದೋಷ ಅಂತಿದೆ, ವಾಗ್ದೋಷ ಶಾಂತಿ ಅಂತ ಮಾಡಬೇಕು ಅಂತಿದೆ. ಅಂದರೆ ಏನು ವಾಗ್ದೋಷ ಅಂತಂದರೆ, ನೀನು ಹಾಳಾಗಿ ಹೋಗಲಿ ಅನ್ನುವಂಥದ್ದು, ನೀನು ಉದ್ಧಾರವೇ ಆಗಬಾರ್ದು ಅಂತ ಯಾರು ಮನೆಯಲ್ಲಿ ಶಪಿಸ್ತಾರೋ ಆ ಮನೆಯಲ್ಲಿ ಅದು ನಡೆದು ಹೋಗ್ಬಿಡುತ್ತೆ. ಕೆಲವು ಸರ್ತಿ ಅದು ವಾಸ್ತುವಿನಿಂದಲೇ ನಡೀತು ಅಂತ ಹೇಳೋದಲ್ಲ. ಕೆಲವೊಂದು ಸರ್ತಿ ವಾಕ್ ಅನ್ನುವಂಥದ್ದೇನಿದೆ ಆ ಆತ್ಮಕ್ಕೆ ಒಂದು ಶಕ್ತಿ ಅಂತಿರುತ್ತೆ. ಒಂದು ಸಂದರ್ಭಗಳು, ಆ ಸಂದರ್ಭಗಳು ಏನು ನುಡಿತವೆ ಅದರೊಳಗೆ ನಡೆದು ಹೋಗುತ್ತೆ, ಅವುಗಳು ನಡೆದೇ ಬಿಡುತ್ತೆ. ಕೆಟ್ಟದಾಗುವಂಥದ್ದು ತಾನೇ ಶಪಿಸ್ಕೊಂಡು ತಾವುಗಳೇ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರೆ ಶಪಿಸ್ಕೊಂಡು ಹೋಗಿ ಆ ಮನೆಯ ದಿವಾಳಿ ಆಗ್ತಕ್ಕಂಥದ್ದು ಸಾಧ್ಯತೆಗಳಿದೆ. ಇವೆಲ್ಲವನ್ನು ಹಿಂದಿನವರು ಪರಿಗಣಿಸ್ಕೊಂಡು ಈ ದೇವತೆಗಳ ಹೆಸರಿನಲ್ಲಿ ಹೆದರಿಸಿಟ್ಟು, ಅದು ಅಸುರಿ ಶಕ್ತಿ ನೋಡಿ ನಿಮ್ಮನ್ನು ಹಿಂಗೆ ಮಾಡುತ್ತೆ ಅಂತ ಹೆದರಿಸಿಟ್ಟು ನೀವು ಯಾವತ್ತೂ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಧರ್ಮನಿಷ್ಠೆಯಿಂದ ಬದುಕಬೇಕು ಅಂಥೇಳಿ ತಂದಿಟ್ಟಿದ್ದಾರೆ. ಅಂತೂ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾತಾಡೋದಿಲ್ಲ, ಏನಿಲ್ಲ, ಬಹಳ ಚಂದವಾಗಿದ್ದೀವಿ, ದೇವರು ಪೂಜೆ ಪುನಸ್ಕಾರ ಮನೆ ಶಿಸ್ತುಬದ್ಧವಾಗಿದೆ, ಹಾಗಾದರೂ ಕಷ್ಟಗಳೆಲ್ಲ ಇದೆಯಲ್ಲ ಸ್ವಾಮಿ, ಅವಾಗೇನು ಮಾಡೋದು? ಅವಾಗ ಈ ವಾಸ್ತುವಿನಿಂದಲೇ ಆಯಿತಾ? ಖಂಡಿತವಾಗ್ಲೂ ಅದು ಒಂದು ಮಾತು ಬರುತ್ತೆ. ಅಂದರೆ ಮನೆಯ ದೋಷನೇ ನಮ್ಮ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಅನ್ಕೋತಾರೆ. ಹಾಗಾದರೆ ಗುರುಜಿ, ಮನೆಯ ಒಂದು ಕಣಕಣದಲ್ಲಿರುವಂತಹ ಒಂದು ಅಸುರ ಶಕ್ತಿ ಅಂತ ಏನು ಹೇಳಿದ್ರಿ, ಇಲ್ಲ ದೋಷ ಏನಂದ್ರಿ, ಅದು ಆ ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಗ್ರಹಗತಿಗಳು ಕೂಡ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತಾ? ಹೌದು, ಮನೆಯಲ್ಲಿ ಮಾತು ಶುಚಿಯಾಗಿರಬೇಕು, ಮನೆಯೂ ಶುಚಿಯಾಗಿರಬೇಕು, ಮನಸ್ಸು ಶುಚಿಯಾಗಿರಬೇಕು ಅನ್ನೋದಕ್ಕೆ ಪ್ರಾಚೀನರು ಈ ಕಥೆಯನ್ನು ತಂದದ್ದು. ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಆದ ನಂತರ ನೀವೀಗ ಕೇಳಿದ್ರಿ, ಈ ಮನೆ ಒಂದೇ ಕಾರಣವಾಗತ್ತಾ? ಮನೆ ಒಂದೇ ಅಲ್ಲ, ಗ್ರಹಗತಿಗಳು ಸಹ ಅವರವರಿಗೆ ಕಾರಣವಾಗುತ್ತೆ. ಈ ಗ್ರಹಗತಿಗಳ ಕಾರಣ ಹೇಗೆ ಗೊತ್ತಾಗೋದು ನಮಗೆ ಅಂತಂದಾಗ, ಆ ವ್ಯಕ್ತಿಗೂ ಸಹ ಪ್ರತಿಯೊಬ್ಬನಿಗೂ ಸಹ ಜಾತಕ ಅಂತ ಇರಬೇಕು. ಅಂದರೆ ಇಂತಹ ಸಂದರ್ಭದಲ್ಲಿ ಹುಟ್ಟಿದಂತಹ ವ್ಯಕ್ತಿ
ಆ ಸಂದರ್ಭದಲ್ಲಿ ಯಾವ ಲಗ್ನದಲ್ಲಿ ಆತ ಹುಟ್ಟಿದ್ದಾನೆ, ಅಂದರೆ ಯಾವ ಗ್ರಹಗಳು, ಈ ಗ್ರಹ ನಾವು ಸೂರ್ಯನನ್ನು ಸಹ ಗ್ರಹಗಳು ಅಂತ ಜ್ಯೋತಿಷದಲ್ಲಿ ತಗೊಳ್ತಕ್ಕಂಥದ್ದು, ನಕ್ಷತ್ರ ಅಂತ ತಗೊಳ್ಳೋದಿಲ್ಲ. ಈ ನವಗ್ರಹಗಳಲ್ಲಿ ಒಬ್ಬನಾದಂಥ ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಯಾವ ಕೋನದಲ್ಲಿದ್ದಾನೆ. ಕೋನ ಅಂತಂದರೆ ಈ ಒಂದು ಭಚಕ್ರವನ್ನು ಹಾಕಿದಾಗ 360 ಡಿಗ್ರಿ ಹಾಕಿದಾಗ ಈ ಡಿಗ್ರಿ ಲೆಕ್ಕಾಚಾರ ಮಾಡೋದಲ್ಲಿ ಎಷ್ಟೆಷ್ಟು ಕೋನಗಳಲ್ಲಿ ಯಾವ್ಯಾವ ಗ್ರಹಗಳಿವೆ, ಅಂದರೆ ಯಾವ್ಯಾವ ಮನೆ, ಇದನ್ನು ಸುಲಭವಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಏನು ಮಾಡಿದರು ಹಿಂದೆ ಪ್ರಾಚೀನರು, ಒಂದೊಂದು ಮನೆಗಳನ್ನು ಹೆಸರಿಸ್ತಾ ಹೋದರು. ಆ ಮನೆಗಳಿಗೆ ರಾಶಿ ಅಂತ ಕರೆದ್ರು. ಅಂದರೆ ಯಾವ ರಾಶಿಯಲ್ಲಿ ಯಾವ ಗ್ರಹಗಳಿದ್ದಾರೆ, ಯಾವ್ಯಾವ ರಾಶಿಗೆ ಪ್ರವೇಶ ಮಾಡಿದಾಗ ಏನೇನು ಆಗುತ್ತೆ, ಆಮೇಲೆ ಹೇಗೆ ಇರಬೇಕು, ಈ ಗ್ರಹ ದೋಷ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದಾಗ ಯಾವ ಶಾಂತಿಯನ್ನು ಮಾಡ್ಕೊಳ್ಬೇಕು. ಈಗಾಗಲೇ ನಾವು ಹಿಂದಿನೂ ಸಹ ಹೇಳಿದ್ವಿ, ಗುರುಗ್ರಹ ಈಗಾಗಲೇ ಮೇ 8ನೇ ತಾರೀಕು ಈ ಮೇಷರಾಶಿಗೆ ಪ್ರವೇಶ ಮಾಡ್ದ. ಅಂದರೆ ಮೇಷ ಸಂಕ್ರಮಣ ಅಂತ ಆಯ್ತಲ್ಲ, ಆವತ್ತಿನಿಂದ ಮೇಷರಾಶಿನಲ್ಲಿದ್ದ. ಮೇಷರಾಶಿನಲ್ಲಿ ಇದ್ದು ಇನ್ನು 1 ವರ್ಷಗಳ ಕಾಲ ಸೂರ್ಯ ಮೇಷರಾಶಿಗೆ ಬಂದದ್ರಿಂದ ಮೇಷ ಸಂಕ್ರಮಣ ಅಂತಾಯಿತು. ಸೂರ್ಯ ತಿಂಗಳು ಯಾವ್ಯಾವ ರಾಶಿಗೆ ಹೋಗ್ತಾನೆ ಅದಕ್ಕೆ ಸಂಕ್ರಮಣ ಅಂತ. ಈಗ ವೃಷಭ ಸಂಕ್ರಮಣ ಆಯಿತು, ನಂತರ ಮಿಥುನ ಸಂಕ್ರಮಣ ಇನ್ನೂ ಆಗ್ತದೆ. ಈಗ ವೃಷಭ ಮಾಸ ನಡೀತಾ ಇದೆ. ಹೌದು, ಮಿಥುನ ಸಂಕ್ರಮಣಕ್ಕೆ ಹೋದಾಗ ಮಿಥುನ ರಾಶಿಗೆ ಸೂರ್ಯ ಪ್ರವೇಶ ಮಾಡೋದು. ಅವನು 1 ತಿಂಗಳು ಮಾತ್ರ ಪ್ರವೇಶ ಮಾಡೋದು. ಆದರೆ ಗುರುಗ್ರಹ 1 ವರ್ಷಗಳ ಕಾಲ ಒಂದು ರಾಶಿನಲ್ಲಿ ಇರುವಂಥದ್ದು. ಹಾಗಾದ್ರೆ 1 ವರ್ಷಗಳ ಕಾಲ ಮೇಷರಾಶಿಯಲ್ಲಿ ಗುರುಗ್ರಹ. ಹೌದು. ಇದು ಯಾವೆಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ? ಹೌದು, ಈಗ ಗುರು ಮೀನರಾಶಿನಲ್ಲಿದ್ದಂಥವನು ಮೇಷರಾಶಿಗೆ ಪ್ರವೇಶವನ್ನು ಮಾಡಿದ. ಮೇಷರಾಶಿಗೆ ಪ್ರವೇಶ ಮಾಡಿದ್ರಿಂದ ಯಾವ ಗ್ರಹಗಳಿಗೆ ಏನೇನು ಅವನ ಪರಿಣಾಮಗಳು ಪ್ರಭಾವವನ್ನು ಬೀರ್ತದೋ ಅಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಈಗ ಒಂದು ಮನೆಯಲ್ಲಿ ನೀವೀಗ ಹೇಳಿದ ಹಾಗೆ ಗುರುವನ್ನೇ ನಾವೀಗ ಉದಾಹರಣೆಗೆ ಆಧಾರವಾಗಿ ಇಟ್ಕೊಂಡ್ರೆ, ಈಗ ಯಾವುದು ಮೇಷರಾಶಿಗಾಗಲಿ ಅಥವಾ ಈ ವೃಷಭ ರಾಶಿಗೂ ಸಹ ವ್ಯಯಸ್ಥಾನದಲ್ಲಿರ್ತಕ್ಕಂಥವನು. ಹಾಗೆಯೇ ನಾವು ಬರ್ತಾ ಹೋದಾಗ ಕನ್ಯಾ ರಾಶಿನಲ್ಲಿ ನೋಡಿದಾಗ ಅಷ್ಟಮಕ್ಕೆ ಗುರು ಹೋಗ್ತಕ್ಕಂಥವನು. ವೃಶ್ಚಿಕ ರಾಶಿಯವರಿಗೂ ಸಹ ವೈರಿಸ್ಥಾನದಲ್ಲಿ ಗುರು ನಿಲ್ತಕ್ಕಂಥವನು. ಕುಂಭರಾಶಿಯವರಿಗೂ ಸಹ 3ನೇ ಮನೆಯಲ್ಲಿ ಗುರು ನಿಲ್ತಕ್ಕಂಥವನು. ಹೀಗೆಲ್ಲ ಅಂದಾಗ ಇವರುಗಳಿಗೆ ಇಷ್ಟೂ ರಾಶಿಯವರು ಆ ಮನೆಯಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಒಂದು 4 ಜನ ಅಂತೂ ಇದ್ದೇ ಇರ್ತಾರೆ ಸಾಮಾನ್ಯವಾಗಿ. ಇದ್ದಾಗ ಈ ಗುರು ಕರೆಕ್ಟಾಗಿ ಅಂದರೆ ಒಳ್ಳೆಯ ಶುಭ ಲಕ್ಷಣಗಳನ್ನು ಅಥವಾ ಶುಭ ಯೋಗಗಳನ್ನು ಕೊಡದೇ ಇರತಕ್ಕಂಥ ರಾಶಿಗಳೇ 4 ಜನ ಇದ್ದರೆ, ಪ್ರತಿಯೊಂದು ಕಿರಿಕಿರಿಗಳನ್ನೇ ಆಗ್ತಾ ಹೋದಾಗ, ಅಯ್ಯೋ ಏನು ಮಾಡಿದ್ರೂ ಹಿಂಗೆ ಆಗ್ತಾಯಿದೆ ಅಂತಂದಾಗ ನಾವು ಅವ್ರುಗಳ ಜಾತಕವನ್ನೇ ನೋಡಬೇಕು. ಯಾಕೆಂತಂದರೆ ಇವ್ರಿಗೆ ಏನೇನು ಈ ಥರ ಪ್ರಭಾವ ಆಯಿತು, ಗೋಚಾರದಲ್ಲಿ ಏನಾದರೂ ಪ್ರಭಾವ ಬೀರಿ ಈ ಥರ ತೊಂದರೆ ಆಗಿದೆಯಾ ಅನ್ನುವಂಥದ್ದು ಲೆಕ್ಕಾಚಾರ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಇಷ್ಟು ವರ್ಷ 4-5 ವರ್ಷದಿಂದ ಆ ಮನೆಯಲ್ಲಿ ಇದ್ದೀವಿ. ಈ ಪಾಪ ಏನಾಗಿದೆ, ಕನ್ಯಾ ರಾಶಿಯವರಿಗೂ ತಾಪತ್ರೆಗಳು, ಈ ಮೇಷರಾಶಿಯವರಿಗೂ ಚಿಂತನೆ, ಈ ವೃಶ್ಚಿಕ ರಾಶಿಯವರು ಬಹಳ ತಲೆ ಕೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇತ್ತೀಚೆಗೆ. ಮೊನ್ನೆ ಮೇ ತಿಂಗಳಿಂದ ಈಚೆಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ, ಎಲ್ಲರಿಗೂ ತೊಂದರೆ ಆಗಿದೆ ಅಂತಂದರೆ ಇದು ಮನೆದೇ ದೋಷ ಅಂಥೇಳಿ ಯಾವ್ದಾದ್ರು ವಾಸ್ತುವ್ರನ್ನ ಕರ್ಕೊಂಬಂದು ಇದ್ದು ಕಿಟಕಿ ಬಾಗಿಲು ಹೊಡ್ಕೊಂಡ್ರೆ ಮತ್ತಷ್ಟು ತೊಂದರೆನೇ. ಯಾಕೆಂತಂದರೆ ಇವತ್ತು ಒಂದು ಕಿಟಕಿ ಕೂರಿಸ್ಬೇಕಾದ್ರೆ ಒಂದು ಮನೆ ಅರ್ಧ ಭಾಗ ಮನೆ ಮಾಡಿದಷ್ಟು ತಾಪತ್ರೆಗಳಾಗತ್ತೆ. ಯಾವ ಗಾರೆ ಕೆಲಸದವ್ರು ಆಗಲಿ ಅಥವಾ ಕಾರ್ಪೆಂಟ್ರ್ ಕೆಲಸ ಆಗಲಿ ಪ್ಲಂಬರ್ ಕೆಲಸ ಆಗಲಿ ಅಷ್ಟು ಸುಲಭವಾಗಿಲ್ಲ ಇವತ್ತಿನ ದಿವಸ. ಹಾಗಾಗಿ ಇದನ್ನು ಮಾಡಬೇಕಾದ್ರೆ ಯಾವ ದೋಷದಿಂದ ಆಗಿದೆ ಏನು ಅನ್ನೋದನ್ನು ಮೊದಲು ನೋಡ್ಕೊಳ್ಬೇಕು. ಮತ್ತು ಆಮೇಲೆ ಇದಿಷ್ಟು ನಂಬಲೇಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಅಲ್ವಾ. ಎಲ್ಲ ವಿಷಯಗಳನ್ನು ಮೇನ್ ಪ್ರಶ್ನೆ ಇರೋದೇ ಅದು, ನಂಬಬೇಕಾ, ಎಷ್ಟು ನಂಬಬೇಕು ಅನ್ನುವಂಥದ್ದು. ಈ ಗ್ರಹಗಳು ನಮ್ಮ ಮೇಲೆ ಕೆಲಸ ಮಾಡುತ್ತಾ ನಿಜವಾಗ್ಲೂ ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ. ಗುರುಗ್ರಹ ಯಾವಾಗ ಈ ಮೇಷರಾಶಿಗೆ ಪ್ರವೇಶ ಮಾಡಿದನೋ ಎಷ್ಟೋ ಜನ ವೃಶ್ಚಿಕ ರಾಶಿಯವರು ಬಹಳಷ್ಟು ತೊಂದರೆ ಪಟ್ಟಿದ್ದನ್ನು ನಾವು ನೋಡಿದ್ವಿ. ಅದರೊಳಗೂ ಇದೇ ಸುವರ್ಣ ಚಾನಲ್ನಲ್ಲೇ ನಾನು ಹೇಳಿದ್ದೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಅವರೇ ಪಕ್ಷದವರೇ ತೊಂದರೆಯನ್ನು ಕೊಡೋ ಸಾಧ್ಯತೆಗಳು ಬರುತ್ತೆ ಅಥವಾ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ, ಅದನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತ. ಈ ಗುರುಗ್ರಹವನ್ನು ಅಂದರೆ ಬೃಹಸ್ಪತಿಯನ್ನು ಪೂಜೆಯನ್ನು ಮಾಡೋದ್ರಿಂದ, ಬೃಹಸ್ಪತಿ ಶಾಂತಿಯಿಂದ ಇದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆಗಳಿದೆ. ಅದೇ ವೃಶ್ಚಿಕ ರಾಶಿಯವರಿಗೂ ಸಹ ಬೇರೆ ಜನರಿಗೂ ನಾವು ಹೋಲಿಸಿದಾಗ ಇಲ್ಲಿ ಏನು ಏಕಾದಶದಲ್ಲಿ ಶನಿ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಇನ್ನು ನವೆಂಬರ್ 15ನೇ ತಾರೀಕು ನಂತರ ಶನಿ ಸಮೇತ ಈ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬಂದ್ಬಿಡ್ತಾನೆ. ಆವಾಗ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ತೊಂದರೆ ಆಗೇ ಆಗುತ್ತೆ. ಇದೆಲ್ಲ ನಂಬಬೇಕಾ ಅಂತಂದಾಗ ಯಾರಾದರೂ ವೃಶ್ಚಿಕ ರಾಶಿಯವರು ಇದ್ದರೆ ಅವ್ರನ್ನ ನೋಡ್ತಾ ಇದ್ದರೆ ಸಾಕು, ಇದನ್ನು ಅವರಲ್ಲಿ ಏನು ವ್ಯತ್ಯಾಸಗಳಾಗತ್ತೆ ಅನ್ನೋದನ್ನು ಅದು ನೋಡ್ತಾ ಇದ್ದಾಗ ಇದು ಹೌದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ನು
ಮೀನರಾಶಿಯವರು ಸಹ ಪಾಪ ಭಾಳಷ್ಟು ತೊಂದರೆ ಅನುಭವಿಸಿದಂಥವರು ಈ ವರ್ಷ ಸ್ವಲ್ಪ ನಿಟ್ಟುಸಿರು ಬಿಡ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂತಂದರೆ 2ನೇ ಮನೆಗೆ ಈ ಗುರು ಹೋಗಿರೋದ್ರಿಂದ. ಸಿಂಹರಾಶಿಯವರು ಆಗಲೇ 7.5 ಶನಿಯಿಂದ 7.5 ವರ್ಷ ಶನಿಯಿಂದ ತತ್ತರಿಸಿ ಹೋಗಿರ್ತಾರೆ. ತತ್ತರಿಸಿದ್ರೂ ಸಮೇತ ಅತಿಯಾಗಿ ಆಗಲಿಕ್ಕಿಲ್ಲ ಅವರಿಗೆ. ಯಾಕೆಂತಂದರೆ ಈಗಂತೂ 9ನೇ ಮನೆಗೆ ಗುರು ಹೋಗಿರೋದ್ರಿಂದ ಬಿದ್ದವನನ್ನು ಎತ್ತಿ ಹಿಡ್ಕೊಂಡಂಗೆ ಆಗಿರುತ್ತೆ. ಹಾಗಿದ ಮೇಲೆ ಇವ್ರನ್ನೆಲ್ಲ ನೋಡಬೇಕು, ಯಾರ್ಯಾರಿದ್ದಾರೆ ಅನ್ನೋದಕ್ಕೆ ಇನ್ನೂ ಒಂದು ಹೇಳ್ತೀನಿ. ನಿಜವಾಗಿ ಅವರ ರಾಶಿ ನಿಜವಾಗ್ಲೂ ಸರಿನಾ ಅಂತ ಫಸ್ಟ್ ನೋಡ್ಕೋಬೇಕು. ಇವತ್ತಿನ ದಿವಸ ಏನು ನನ್ನ ಹೆಸರು ಹಿಂಗೆ ಬಂದಿದೆ ಸ್ವಾಮಿ, ಆದ್ದರಿಂದ ಈ ರಾಶಿ ಅವರವರೇ ಇಟ್ಕೊಂಡಿದ್ದ ರಾಶಿಗಳಿಗೆಲ್ಲ ಆಗೋದಿಲ್ಲ. ಆ ಸಂದರ್ಭ, ಹುಟ್ಟಿರ್ತಕ್ಕಂಥ ಸಮಯ, ಹುಟ್ಟಿರ್ತಕ್ಕಂತಹ ದಿನ, ಆ ದಿನಕ್ಕೆ ಬರೆದಿರ್ತಕ್ಕಂಥ ಜಾತಕ ಸರಿಯಾಗಿರಬೇಕು. ಈಗ ಜಾತಕ ಸರಿಯಾಗಿದ್ದರೆ ಮಾತ್ರ ಅವರಿಗೇ ಹೋಗಿ ಅದೇನು ಅಂತ ನಾವು ಹೇಳ್ಬೋದು. ವಿಳಾಸ ಸರಿ ಇದ್ದರೆ ಮಾತ್ರ ಅಂಚೆ ಬರೋದಲ್ವ. ಇಲ್ದಿದ್ರೆ ಎಲ್ಲನೂ ಚೆನ್ನಾಗಿ ಬರೋದು. ಮಲ್ಲೇಶ್ವರಂ 17th ಕ್ರಾಸು, ರಾಜಾಜಿನಗರ ಹೀಗೀಗೆಲ್ಲ ಬರೆದುಬಿಟ್ಟು ಮೈಸೂರು ಅಂತ ಬರೆದುಬಿಟ್ರೆ, ಬೆಂಗಳೂರು ಅಂತ ಬರೆದ್ರೆ ಮಾತ್ರ ಅವ್ರ ಮನೆಗೆ ಮುಟ್ಟುತ್ತೆ. ಮೈಸೂರು ಅಂತ ಬರೆದ್ರೆ ಮುಟ್ಟೋದಿಲ್ಲ. ಅಥವಾ ಅಲ್ಲಿದ್ದು ಯಾವುದೋ ಒಂದು ಏರಿಯಾನ ಬರೆದುಬಿಟ್ಟು ಈ ಕ್ರಾಸ್ಗಳನ್ನು ಬರೆದ್ರೆ ಮುಟ್ಟೋದಿಲ್ಲ. ಹಾಗಾಗಿ ಯಾವ ಸಂದರ್ಭದಲ್ಲಿ ಹುಟ್ಟಿದ್ದೀವಿ, ಯಾವ ಸಂದರ್ಭದಲ್ಲಿ ಯಾವ ಗ್ರಹಗಳಿವೆ, ಆ ಗ್ರಹಗಳು ಎಲ್ಲೆಲ್ಲಿವೆ ಅನ್ನುವಂಥದ್ದನ್ನು ಇವತ್ತು ನಿನ್ನೆದು ಲೆಕ್ಕಾಚಾರಗಳಲ್ಲ ಇವೆಲ್ಲ. ಇವತ್ತು ನಮ್ಮ ಊಹಾತೀತಕ್ಕೆ ಸಿಲುಕದೆ ಹೋಗಿರ್ತಕ್ಕಂಥದ್ದು. ಯಾಕೆಂತ ನಮ್ದು ಅಷ್ಟು ತಲೆ ಸಾಕಾಗೋದಿಲ್ಲ ಇವತ್ತಿನ ದಿವಸದ್ದು. ಪ್ರಾಚೀನರು ಅಷ್ಟೂ ಲೆಕ್ಕಾಚಾರಗಳನ್ನು ಮಾಡಿ ಗ್ರಹಗಳನ್ನು ಕರೆಕ್ಟಾಗಿ ಮ್ಯಾಥಮೆಟಿಕಲಿ ಹೀಗೀಗೆ ಅಂತೇಳಿ ಲೆಕ್ಕಾಚಾರ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದಿರೋದು. ಈಗೇನಾಯಿತು, ಆ ಲೆಕ್ಕಾಚಾರ ಮಾಡಲಿಕ್ಕೆ ಭಾಳಷ್ಟು ಜ್ಯೋತಿಷಿಗಳು ಬಾರದೇ ಇದ್ದದ್ರಿಂದ, ಏನೇನೋ ಬಾಯಿ ಬಂದದ್ದು ಹೇಳಿದ್ರಿಂದ ಯಾವುದು ನಂಬಬಾರದು ಅನ್ನೋ ಮಟ್ಟಕ್ಕೆ ಹೋಗಿಬಿಟ್ಟಿದೆ. ಹಾಗಾಗಿ ಯಾವ್ದು ನಂಬಬೇಕೋ ಯಾವ್ದು ಬಿಡಬೇಕು ಅನ್ನೋ ಮಟ್ಟಕ್ಕೆ ಬಂದಿರೋದೇ ಹೊರತು ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ಗಳು ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ. 4 16 ಅನ್ನೋದು 400 ಕೋಟಿ ವರ್ಷಗಳು 16, ಇನ್ನು 400 ಕೋಟಿ ವರ್ಷಗಳು ಹೋದರೂ 4 16 ಆಗೋದು. 4 ಕೂಡಿದ್ರೆ 8 ಆಗೋದು ಅಲ್ವಾ. 6 ಅಂತೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಗಣಿತವನ್ನು, ಲೆಕ್ಕಾಚಾರವನ್ನು ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ನಾವು ಯೋಚನೆ ಮಾಡಿದ್ರೆ ಆ ಲೆಕ್ಕಾಚಾರದ ಯುಕ್ತವಾಗಿ ಬದುಕನ್ನು ಕಂಡುಕೊಳ್ಬೋದು ಅನ್ನೋದನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಜ್ಯೋತಿಷ್ಯ, ವಾಸ್ತು ಎಷ್ಟರ ಮಟ್ಟಿಗೆ ಬೇಕು, ಎಷ್ಟರ ಮಟ್ಟಿಗೆ ಬೇಡ, ಮೂಢನಂಬಿಕೆ ಯಾವುದು, ಮೌಢ್ಯತೆ ಯಾವುದು, ಇದು ಎಲ್ಲದರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಗುರುಜಿಯವರೇ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೆಮ್ಮದಿಯ ಜೀವನಕ್ಕೆ ಏನೆಲ್ಲ ಅಂಶಗಳು ಬೇಕು, ಯಾವ ರೀತಿ ನೆಮ್ಮದಿಯಾದಂತಹ ಜೀವನವನ್ನು ನಡೆಸ್ಬೋದು ಅನ್ನೋದನ್ನು ಮುಂದಿನ ಸಂತೋಷ ಸೂತ್ರದಲ್ಲಿ ಮತ್ತೆ ನೋಡೋಣ. ಇದು ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದ್ದಲ್ಲಿ ನಮಗೆ ಬರೆಯಿರಿ. ನಮ್ಮ ವಿಳಾಸ ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, 143, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 560001.